ಅದು ಅತಿ ಪ್ರಮುಖವಾದ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಪ್ರಾರಂಭದ ಶ್ಲೋಕ 11ನೇ ಶ್ಲೋಕ 2ನೇ ಅಧ್ಯಾಯ. ಅಶೋಚ್ಯಾನ್ ಅನ್ವಶೋಚಸ್ತು ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ಅಗತಾಸುಶ್ಚ ಪಂಡಿತಾಃ ನಾನುಶುಚಃ. ಇವೆರಡು ಶ್ಲೋಕಗಳು ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಗಮನಿಸಿದರೆ ನಿಮ್ಮ ಜೀವನ ಪೂರ್ಣ ಸಾರ್ಥಕವಾಗಿದೆ. ಮನುಷ್ಯ ಕೊರಗಬಾರದಕ್ಕೆ ಕೊರಗ್ತಾನೆ, ದುಃಖಿಸಬಾರದಕ್ಕೆ ದುಃಖಿಸ್ತಾನೆ. ದುಃಖ, ಕೊರಗು, ಅಹಂಕಾರ ತಾನೇ ಸ್ವಾಗತಿಸಿ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ. ದೂಷಣೆ ಭಗವಂತನ ಮೇಲೆ ನೀ ಹೀಗೆ ಮಾಡಿದ್ರೆ, ನೀ ಹೀಗೆ ಮಾಡಿದ್ರೆ, ನೀ ಹೀಗೆ ಮಾಡಿದ್ರೆ. ಯಾರ ಉದ್ಧಾರಕ್ಕೂ ನಾನು ಕಾರಣನಲ್ಲ, ಯಾರ ಅವಸಾನಕ್ಕೂ ಕಾರಣನಲ್ಲ ಅಂತ ಭಗವಂತ ತನ್ನಷ್ಟು ತಾನು ಬೇರೆಯಾಗಿದ್ದು ಬಿಡ. ನಮ್ಮ ಯಾವ ಕಾಮೆಂಟ್ಸ್ಗೂ ಸಿಗೋದಿಲ್ಲ. ಕಾರಣವೇನೆಂದರೆ ಅವನಿಗೆ ರೂಪ ಇಲ್ಲ, ಆಕಾರ ಇಲ್ಲ, ಬಣ್ಣ ಇಲ್ಲ, ಅವನಿಗೆ ಅಂಗಾಂಗಗಳಿಲ್ಲ, ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ. ಯಾವ ವಸ್ತು ಹುಟ್ಟುತ್ತದೆ, ಯಾವ ವಸ್ತು ಸಾಯ್ತದೆ, ಯಾವ ವಸ್ತು ನಾಶ ಆಗ್ತದೆ, ಯಾವ ವಸ್ತು ವಿಕಾರಗೊಳ್ಳುತ್ತದೆ, ಯಾವ ವಸ್ತು